ಬ್ಯಾಂಕ್ ರಾಬರಿ 20 ಕೆಜಿ ಚಿನ್ನಾಭರಣ ಕದ್ದೊಯ್ದವರು ಎಲ್ಲಿ? ಅತಿ ದೊಡ್ಡ ಪ್ರಕರಣ ಭೇದಿಸುವಲ್ಲಿ ಪೊಲೀಸರು ವಿಫಲರಾದ್ರ ಅಂತ 2015ರಲ್ಲಿ ಮಂಗಳೂರಲ್ಲಿ ನಡೆದಿದ್ದಂತ ಅತಿ ದೊಡ್ಡ ದರೋಡೆ ಪ್ರಕರಣವನ್ನ ಪೊಲೀಸರು ಭೇದಿಸೋದ್ರಲ್ಲಿ ವಿಫಲವಾಗ್ಬಿಟ್ರ. ಎಸ್ಕೆ ಗೋಲ್ಡ್ ಸ್ಮಿತ್ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ದರೋಡೆ ಮಾಡಿದ್ರು ದರೋಡೆಕೋರರು. 2015ರಲ್ಲಿ 20 ಕೆಜಿ ಚಿನ್ನಾಭರಣವನ್ನ ಹೊತ್ತೊಯ್ದಿದ್ರು. ಕಿನ್ನಿಗೋಳಿಯಲ್ಲಿ 2015 ನವೆಂಬರ್ 20ನೇ ತಾರೀಕು ನಡೆದಿದ್ದಂತ ದರೋಡೆ ಇದು. ಬ್ಯಾಂಕ್ ಶಟರ್ ಮುರಿದು ಒಳ ನುಗ್ಗಿದ್ರು ಕದೀಮ್ರು. ಸೈರನ್ ಬಟನ್ ಕಿತ್ತು ಬರೋಬ್ಬರಿ 20 ಕೆಜಿ ಚಿನ್ನಾಭರಣವನ್ನ ಕಳ್ತನ ಮಾಡ್ಕೊಂಡು ಹೋಗಿದ್ರು. ಬಟ್ ಇದುವರೆಗೂ ಕೂಡ ಆರೋಪಿಗಳ ಸುಳಿವಿಲ್ಲ. ಪತ್ತೆ ಹಚ್ಚುವಲ್ಲಿ ಹಾಗಾದ್ರೆ ಪೊಲೀಸರು ಇಲ್ಲಿ ಸಕ್ಸಸ್ಫುಲ್ ಆಗ್ಲೇ ಇಲ್ವಾ ಅಂತ. ಸೇಫ್ ಲಾಕರ್ನಲ್ಲಿಟ್ಟಿದ್ದಂತಹ ಚಿನ್ನಾಭರಣ 3.5 ಲಕ್ಷ ನಗದನ್ನ ಕೂಡ ದೋಚ್ಕೊಂಡು ಕದೀಮ್ರು ಎಸ್ಕೇಪ್ ಆಗಿದ್ರು. 3 ತಂಡವನ್ನ ರಚಿಸಿ ತನಿಖೆಯನ್ನ ಪೊಲೀಸರು ಆರಂಭಿಸಿದ್ರು. ಬಟ್ ಇದುವರೆಗೂ ಕೂಡ ತನಿಖೆ ಅಂತ್ಯ ಆಗಿಲ್ಲ, ಆರೋಪಿಗಳ ಪತ್ತೆಯಾಗಿಲ್ಲ. ದರೋಡೆಕೋರರು ಹಾಗಾದ್ರೆ ಹೋಗಿದ್ದಾದ್ರೂ ಎಲ್ಲಿಗೆ ಅಂತ. ಮೊನ್ನೆಯಷ್ಟೇ ಮಂಗಳೂರಿನಲ್ಲಿ ನಡೆದಂತ ದರೋಡೆ ಪ್ರಕರಣವನ್ನ ಕೂಡ ನೀವು ಗಮನಿಸಿದ್ರಿ. ಬೀದರ್ನಲ್ಲಿ ಆಗಿದ್ನೂ ಕೂಡ ನೋಡಿದ್ರಿ. ಆ ಆರೋಪಿಗಳು ಎಲ್ಲಿಂದ ಬಂದ್ರು, ಎಲ್ಲಿಗೆ ಹೋದ್ರು, ಆ ತನಿಖೆಗಳು ಕೂಡ ಆಗ್ತಾ ಇದೆ. ಕೆಲವರು ಅರೆಸ್ಟ್ ಆಗಿದ್ದಾರೆ, ಇನ್ನು ಕೆಲವ್ರನ್ನ ಹುಡುಕಾಟ ಹಾಗೆ ಮುಂದುವರೆದಿದೆ. ಬಟ್ 2015ರಲ್ಲಿ ಆಗಿದ್ದಂತ ಬಹು ದೊಡ್ಡ ದರೋಡೆ ಇದು. ಅಂದ್ರೆ ಬ್ಯಾಂಕ್ ಒಳಗೆ ನುಗ್ತಾರೆ, ನುಗ್ಗಿದ ತಕ್ಷಣ ಸೈರನ್ ಬಟನ್ ಏನಿದೆ ಅದನ್ನು ಕೂಡ ಕಿತ್ತೆಸಿತಾರೆ. ನಂತರ ಅಲ್ಲಿದ್ದಂಥ ಲಾಕರ್ನಲ್ಲಿದ್ದಂಥ 20 ಕೆಜಿ ಚಿನ್ನಾಭರಣ 3.2 ಅಂದರೆ 3,20,000 ಹಣ ಇರ್ಬೋದು, ಎಲ್ಲವನ್ನು ಕೂಡ ದೋಚ್ಕೊಂಡು ಹೋಗಿದ್ರು. ಬಟ್ ಅಲ್ಲಿಂದ ಇಲ್ಲಿವರೆಗೂ ಕೂಡ ಏನು ಸುಳಿವೇ ಸಿಗ್ಲಿಲ್ವಾ? ಇವ್ರು ಎಲ್ಲಿಗೆ ಹೋದ್ರು, ಏನು ಕತೆ, ಎಲ್ಲಿಂದ ಬಂದಿದ್ರು, ಎಷ್ಟು ಜನ ಇದ್ರು, ಹೇಗೆ ಪ್ಲಾನ್ ಮಾಡ್ಕೊಂಡಿದ್ರು, ಇದ್ಯಾವುದ್ರ ಬಗ್ಗೆ ಕೂಡ ಪೊಲೀಸರಿಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಒಂದು ರೀತಿ ಈ ಕೇಸ್ನಲ್ಲಿ ಪೊಲೀಸರು ವಿಫಲರಾಗ್ಬಿಟ್ಟಿದ್ದಾರೆ ಅಂತ 3 ತಂಡವನ್ನು ರಚನೆ ಮಾಡ್ಕೊಂಡಿದ್ರು. ಈಗ ಮಂಗಳೂರಲ್ಲೇ ಆಗಲಿ ಎಲ್ಲೇ ದರೋಡೆ ಆಯಿತು ಅಂತ ಅಂದರು ಪಕ್ಕದ ರಾಜ್ಯದವರೆಗೂ ಕೂಡ ಹೋಗ್ತಾರೆ. ಕೇರಳ, ತಮಿಳುನಾಡು ಇಲ್ಲೆಲ್ಲ ಹೋಗಿ ಹುಡುಕ್ ಬರ್ತಾರೆ. ಮುಂಬೈವರೆಗೂ ಕೂಡ ಹೋಗ್ತಾರೆ. ಬಟ್ 2015 ಈಗ 2025 10 ವರ್ಷಗಳ ಅಜಗಜಾಂತರ ವ್ಯತ್ಯಾಸ. ಹೀಗಿದ್ರೂ ಕೂಡ ಒಬ್ಬ ಆರೋಪಿಯ ಸುಳಿವು ಕೂಡ ಸಿಗ್ಲಿಲ್ವಾ? ಹಾಗಾದ್ರೆ ಏನಾಯ್ತು ಆ ಕೇಸ್ನ ಕತೆ? ಏನು ಮಾಡ್ತಿದ್ದಾರೆ ಪೊಲೀಸರು? 3 ತಂಡಗಳನ್ನ ರಚನೆ ಮಾಡ್ಕೊಂಡಿದ್ರಲ್ಲ, ಅದರಲ್ಲಿ ಯಾರ್ಯಾರು ಇದ್ದಾರೆ, ಇನ್ನು ಯಾರ್ಯಾರು ಇಲ್ಲ ಆ ತಂಡದಲ್ಲಿ, ತನಿಖೆ ಎಲ್ಲಿವರೆಗೂ ಬಂತು, ಅದ್ರ ಬಗ್ಗೆ ರಿಪೋರ್ಟ್ ಬೇಕಲ್ವಾ? ಅದ್ಯಾವುದು ಕೂಡ ಈಗ ಸಿಗ್ತಾ ಇಲ್ಲ ಮಾಹಿತಿ. ಸದ್ಯಕ್ಕೆ ಈ ಕೇಸ್ ಹಾಗಾದ್ರೆ ಎಲ್ಲಿಗೆ ಬಂತು ಅನ್ನೋದೇ ಸದ್ಯಕ್ಕಿರುವಂಥ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಮೊನ್ನೆಯಷ್ಟೇ ಒಂದು ದರೋಡೆ ಪ್ರಕರಣ ಆಯಿತು, ಅದರ ತನಿಖೆ ನಡೀತಾ ಇದೆ, ಅದು ಬೇರೆ ಕಡೆ. ಬಟ್ 2015ರಲ್ಲಿ ಆಗಿದ್ದಂಥ ದರೋಡೆ 20 ಕೆಜಿ ಚಿನ್ನಾಭರಣ ದೋಚ್ಕೊಂಡು ಹೋಗಿದ್ದು ಬರೋಬ್ಬರಿ 10 ವರ್ಷ ಆಯಿತು. ಇನ್ನೂ ಕೂಡ ಆರೋಪಿಗಳ ಸುಳಿವು ಸಿಗ್ತಾ ಇಲ್ಲ. ಪೊಲೀಸರು ಏನು ಮಾಡ್ತಿದ್ದಾರೆ ಅಂತ. ಸೌಖ್ಯ, ನಿಜವಾಗ್ಲು ಯಾಕಂದ್ರೆ ಈ ಪ್ರಕರಣ ಏನಿದೆ, ಮೊನ್ನೆ ಕೋಟೆಕರ್ ಬ್ಯಾಂಕ್ ದರೋಡೆ ಪ್ರಕರಣ ಬಹಳ ಸವಾಲಾಗಿದ್ದ ಪ್ರಕರಣ ಮಂಗಳೂರು ಪೊಲೀಸರಿಗೂ ಕೂಡ. ಯಾಕಂದ್ರೆ ಒಂದು ಕಾರು ಬಿಟ್ಟು ಬೇರೆ ಯಾವುದೇ ರೀತಿಯ ಸುಳಿವು ಇರಲಿಲ್ಲ. ಆದ್ರೆ ಕೇವಲ ಉಳ್ಳಾಳ ಅಥವಾ ಕೊಣಾಜೆ ಠಾಣೆಯ ಪೊಲೀಸರು ಮಾತ್ರ ಅಲ್ಲದೆ ಮಂಗಳೂರು ಭಾಗದ ಅನೇಕ ಪೊಲೀಸ್ ಠಾಣೆಯ ಪೊಲೀಸರು, ಅದು ಸುರತ್ಕಲ್ನಿಂದ ಆ ಕಾರು ಎಲ್ಲಿಂದ ಬಂತು ಅನ್ನುವಂತ ರೀತಿಯಲ್ಲಿ ಸುರತ್ಕಲ್ನ ಪೊಲೀಸ್ ಅಧಿಕಾರಿ ಕೂಡ ಅದರ ಒಂದು ಜಾಡನ್ನ ಹಿಡಿದಿದ್ರು. ಎಲ್ಲದರ ಬಗ್ಗೆ ಕೂಡ ಒಂದು ಪ್ರೆಷರ್ ಅನ್ನ ಹಾಕಿ ಪರಿಶ್ರಮವನ್ನ ಪಟ್ಟು ಕೇವಲ ಒಂದು ಕಾರಿನ ಆಧಾರದಲ್ಲಿ ಇಡೀ ದರೋಡೆ ಪ್ರಕರಣವನ್ನ ಬಯಲಿಗೆ ತರುವಂತ, ಆರೋಪಿಗಳನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡಿದ್ರು. ಬಹುಶಃ ಈ ಬಾರಿ ಕರ್ನಾಟಕ ಭಾಗದಲ್ಲಿ ನಡೆದಂತಹ ಒಂದು ದೊಡ್ಡ ಪ್ರಕರಣ ಇದು, ದರೋಡೆ ಪ್ರಕರಣ. ಆದ್ರೆ ಇದಕ್ಕೂ ಮುನ್ನ ಅಂದ್ರೆ 10 ವರ್ಷದ ಹಿಂದೆ ಕೂಡ ಇಂಥದ್ದೇ ಒಂದು ದರೋಡೆ ಪ್ರಕರಣಕ್ಕೆ ಮಂಗಳೂರು ಸಾಕ್ಷಿಯಾಗಿತ್ತು. ಮಂಗಳೂರಿನ ಹೊರವಲಯದಲ್ಲಿರುವಂತಹ ಮುಲ್ಕಿಯ ಕಿನ್ನಿಗೋಳಿಯ ಒಂದು ಎಸ್ಕೆ ಗೋಲ್ಡ್ ಸ್ಮಿತ್ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಬ್ಯಾಂಕ್ ನಲ್ಲೂ ಕೂಡ ಇದೇ ತರದ ಒಂದು ದರೋಡೆ 2015 ನವೆಂಬರ್ 20ರಂದು ನಡೆದಿತ್ತು. ಅದು ಕೂಡ ಶುಕ್ರವಾರದಂದೇ ರಾತ್ರಿ ನಡೆದಿರುವಂತಹ ದರೋಡೆ. ಇಲ್ಲೂ ಕೂಡ ಸುಮಾರು 20 ಕೆಜಿಯಷ್ಟು ಚಿನ್ನವನ್ನ ಅಲ್ಲಿನ ದರೋಡೆಕೋರರು ಎಗರಿಸಿದ್ರು. ಆಗಿನ ಮೌಲ್ಯ ಅಂದ್ರೆ ಅದು 5 ಕೋಟಿಯ ಮೌಲ್ಯ. ಆದ್ರೆ ಇವತ್ತಿನ ದಿವಸ ಕಂಪೇರ್ ಮಾಡಿದ್ರು ಕೂಡ ಅವತ್ತಿನ ದಿವಸಕ್ಕೆ ಅದು ಬಹಳ ದೊಡ್ಡ ಒಂದು ರಾಬರಿ ಪ್ರಕರಣ. ಆದ್ರೆ ಈವರೆಗೂ ಕೂಡ ಯಾರಿದನ್ನ ಕಳವು ಮಾಡಿದ್ರು, ಅವ್ರು ಎಲ್ಲಿ ಹೋದ್ರು, ಯಾವುದರ ಬಗ್ಗೆ ಕೂಡ ಯಾವುದೇ ಮಾಹಿತಿ ಇಲ್ಲ. 1 ವರ್ಷದ ತನಕ ಪೊಲೀಸರು ಒಂದು ತನಿಖೆಯನ್ನ ಮಾಡ್ತಾರೆ. ಆದ್ರೆ 1 ವರ್ಷದ ಬಳಿಕ ಆರೋಪಿಗಳು ಸಿಕ್ಕಿಲ್ಲ, ಯಾವುದೇ ಸುಳಿವಿಲ್ಲ ಅನ್ನುವಂತ ರೀತಿಯಲ್ಲಿ ಪ್ರಕರಣದ ಒಂದು ಕ್ಲೋಸ್ ಮಾಡಲಾಗುತ್ತೆ. ಆದ್ರೆ ಈವರೆಗೂ ಕೂಡ ಆರೋಪಿಗಳ ಒಂದು ಪತ್ತೆ ಆಗಿಲ್ಲ. ಚಿನ್ನಾಭರಣ ಏನ್ ದೋಚ್ಕೊಂಡು ಹೋಗಿದ್ದಾರೆ ಅದು ಕೂಡ ಸಿಕ್ಕಿಲ್ಲ. ಸುಮಾರು 3 ಲಕ್ಷದಷ್ಟು ಹಣವನ್ನ ಕೂಡ ಅವರು ತೆಗೆದುಕೊಂಡು ಹೋಗಿದ್ದಾರೆ, ಅದು ಕೂಡ ಮಾಹಿತಿ ಸಿಕ್ಕಿಲ್ಲ. ಯಾಕಂದ್ರೆ ಇವರು ದರೋಡೆಯನ್ನ ಮಾಡುವ ಸಂದರ್ಭ ಅಲ್ಲಿ ಸಿಸಿ ಕ್ಯಾಮೆರಾ ಇತ್ತು, ಸೈರನ್ ಇತ್ತು. ಆದ್ರೆ ಆ ಸೈರನ್ ನ ವೈರ್ ಅಲ್ಲಿ ಇದೆ, ಕರೆಂಟ್ ಫ್ಯೂಸ್ ಅಲ್ಲಿ ಇದೆ, ಮತ್ತು ಸಿಸಿ ಕ್ಯಾಮೆರಾದ ಒಂದು DVR ಅಲ್ಲಿ ಇದೆ. ಇದೆಲ್ಲವನ್ನ ಕೂಡ ಅರಿತಂತವರು ಆ ಕಳ್ಳರು ಏನಿದ್ದಾರೆ ಅದನ್ನೆಲ್ಲವನ್ನ ಕೂಡ ಎಗರಿಸಿದ್ರು. ಸೈರನ್
ಅನ್ನ ವೈರ್ ಅನ್ನ ಕಟ್ ಮಾಡಿದ್ರು ಮತ್ತು ಎಲ್ಲೆಲ್ಲ ಲಾಕರ್ ಇದೆ ಸುಮಾರು 3 ಲಾಕರ್ ಗಳನ್ನ ಹೊಡೆದು ಅಲ್ಲಿ ಅವರು Okay. ಚಿನ್ನಾಭರಣಗಳನ್ನ ದೋಚಿದ್ರು ಮತ್ತು ಎಲ್ಲಿಂದ ಎಂಟ್ರಿ ಆಗ್ಬೇಕು ಹೇಗೆ ಎಕ್ಸಿಟ್ ಆಗ್ಬೇಕು ಇದೆಲ್ಲವೂ ಕೂಡ ಬಹಳ ಚಾಣಾಕ್ಷತನದಿಂದ ಪ್ಲಾನ್ ಮಾಡ್ಕೊಂಡಿದ್ರು. ಆ ದರೋಡೆಯನ್ನ ನೋಡಿದ ಸಂದರ್ಭ ಎಲ್ಲರಲ್ಲೂ ಕೂಡ ಒಂದು ಅನುಮಾನ ಏನಿತ್ತು ಅಂದ್ರೆ ಯಾರೋ ಸ್ಥಳೀಯರು ಇದನ್ನ ಮಾಡಿರಬಹುದು ಅನ್ನುವಂತ ರೀತಿಯ ಒಂದು ಅನುಮಾನಗಳು ಇತ್ತು. ಮತ್ತು ಪೊಲೀಸರು ಕೂಡ ಈ ಒಂದು ಪ್ರಕರಣದ ಬಗ್ಗೆ ಏನೀಗ ಕೋಟೆಕಾರ್ ಬ್ಯಾಂಕ್ ಪ್ರಕರಣದಲ್ಲಿ ಏನು ಪೊಲೀಸರು ಒಂದು ಇಂಟ್ರೆಸ್ಟ್ ಅನ್ನ ತೋರಿಸಿದ್ರು, ಆದ್ರೆ ಅವತ್ತು ನಡೆದಂತ ಆ ಪ್ರಕರಣದಲ್ಲಿ ಪೊಲೀಸರು ಆ ಇಂಟ್ರೆಸ್ಟ್ ಅನ್ನ ತೋರಿಸಿಲ್ಲ ಅನ್ನುವಂತ ಒಂದು ಆರೋಪಗಳು ಕೂಡ ಇರುವಂತದ್ದು. ಮತ್ತೆ FSR ಟೀಮ್ ಆಗಿರ್ಲಿ ಶ್ವಾನದಲ್ಲ ಆಗ್ಲಿ ಎಲ್ಲ ಬಂದು ಪರಿಶೀಲನೆ ಮಾಡಿದ ಸಂದರ್ಭ ಕೂಡ ಯಾವುದೇ ಒಂದು ಚಿಕ್ಕ